ಮೂಲ ಮಂತ್ರ, ಕಂದ ಸೃಷ್ಟಿ ಕವಚ, ಓಂ ಶಕ್ತಿ ಮಂತ್ರ, 108 ಮಂತ್ರ, 1008 ಮಂತ್ರ, ಮೃತ್ಯುಂಜಯ ಮಂತ್ರ, ಶಿವಾಯ ಮಂತ್ರ ಎಂಬಂತೆ ಎಷ್ಟೊಂದು ಮಂತ್ರಗಳನ್ನು ವ್ರತವಿದ್ದು ಉಚ್ಚರಿಸಿದ್ದೇನಲ್ಲ, ಅದಕ್ಕೆಲ್ಲ ಅರ್ಥವೇ ಇಲ್ಲವೇ? ಭಾರತದಲ್ಲಿರುವ ಎಲ್ಲಾ ಪ್ರಬಲವಾದ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೇನಲ್ಲ, ಅಲ್ಲಿರುವಂಥ ಒಂದೊಂದು ವಿಗ್ರಹಗಳಿಗೆ ಎಷ್ಟು ವಿಧವಾದ ಅಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಭೂತಿ ಅಭಿಷೇಕ, ಕುಂಕುಮ ಅಭಿಷೇಕ, ಗಂಧದ ಅಭಿಷೇಕ, ಪನ್ನೀರ್ ಅಭಿಷೇಕ ಎಂಬಂತ ವಿವಿಧವಾದ ಅಭಿಷೇಕವನ್ನು ಮಾಡಿದ್ದೇನೆ. ಅದಕ್ಕೆಲ್ಲ ಯಾವುದೇ ವಿಧವಾದ ಅರ್ಥವೇ ಇಲ್ಲವೇ? ಪಾಪವು ಕಳಿತದೆಂದೇಳಿ ಕನ್ಯಾಕುಮಾರಿ, ರಾಮೇಶ್ವರ, ಹರಿದ್ವಾರ, ಋಷಿಕೇಶ್ವರ, ಗಂಗಾ, ಯಮುನಾ, ತ್ರಿವೇಣಿ ಸಂಗಮ ಮುಂತಾದ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡಿದೆನಲ್ಲ, ಅದರಿಂದ ನಾನು ಹೊಂದಿದ ಫಲವಾದರೇನು? 15 ವರ್ಷಗಳಿಂದ ವ್ರತವಿದ್ದು ಇರುಮುಡಿಯನ್ನು ಕಟ್ಟಿ ಆ ಮೇಲ್ಮರುತ್ತರಿಗೆ ಹೋಗಿ ಬಂದೆನು. 1500 ರೂಪಾಯಿ ಕೊಟ್ಟು ಶ್ರೀ ಬಂಗಾರು ಸ್ವಾಮಿಗಳಿಗೆ ಪಾದ ಪೂಜೆಯನ್ನು ಮಾಡಿದ್ದೆನು. ಇವೆಲ್ಲವೂ ವ್ಯರ್ಥವೇ? ದೇಹವೆಂದರೆ ಅದಕ್ಕೆ ಏನಾದರೂ ಬರುತ್ತದೆ ಸರಿ, ತಲೆನೋವು ಬರಲಿ, ಜ್ವರ ಬರಲಿ, ಟೈಫಾಯ್ಡ್ ಬರಲಿ, ಮಲೇರಿಯಾ ಬರಲಿ, ಆದರೆ ನನ್ನ ಮಗನಿಗೆ ಬ್ರೈನ್ ಅಫೆಕ್ಟ್ ಆಗಿ ಅವನು ಕೋಮಾ ಸ್ಟೇಜ್ಗೆ ಹೋಗುವಷ್ಟು ಮಟ್ಟಿಗೆ ಆಯಿತೆಂದರೆ ಅವನನ್ನು ಕಾಪಾಡಬೇಕಾದದ್ದು ಯಾರ ಜವಾಬ್ದಾರಿ? ನಾನು ಬೆಟ್ಟದಂತೆ ನಂಬುತ್ತಿದ್ದ ದೇವರುಗಳು ಎಂದು ಕರೆಸಿಕೊಂಡವುಗಳು ನನ್ನ ಮಗನನ್ನು ಕಾಪಾಡಿರಬೇಕಲ್ಲವೇ? ಯಾಕೆ ಕಾಪಾಡಲಿಲ್ಲ? ಅದಕ್ಕೆ ಶಕ್ತಿ ಇದೆ, ದಯೆ ಇದೆ, ಬಲವಿದೆ ಎಂಬುದಾಗಿ ನಾನು ನೆನೆಸಿದ್ದೆಲ್ಲ ನನ್ನ ಹುಚ್ಚುತನವೇ? ಎಲ್ಲ ಸ್ಮೂತಾಗಿ ಚೆನ್ನಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ನಡೆಯುತ್ತಿರುವಾಗ ಏನೂ ತಿಳಿಯಲಿಲ್ಲ. ಒಂದು ಸಮಸ್ಯೆ, ಒಂದು ಕಷ್ಟ, ಒಂದು ವ್ಯಾಧಿ ಎಂಬುದು ಬರುವಾಗ ಅದರ ಬಣ್ಣವೆಲ್ಲವೂ ಬಯಲಾಯಿತೆ. ಎಲ್ಲವೂ ವಿಧಿ ಪ್ರಕಾರವಾಗಿ ಕರ್ಮವಿಧಿಗನುಗುಣವಾಗಿ ನಡೆಯಬೇಕೆಂದಿದ್ದರೆ ಇವುಗಳನ್ನು ಯಾಕೆ ನಾನು ಮುಗಿಯಬೇಕು? ಮನೆಯಲ್ಲಿರುವ ಎಲ್ಲ ಚಿತ್ರಪಟಗಳನ್ನು ಒಡೆದು ಎಸೆದು ಬಿಟ್ಟೆ. ಬೊಬ್ಬೆ ಹಾಕಿಕೊಳ್ಳುತ್ತಾ ನಾನು ಅಮೆರಿಕೆಗೆ ಹೊರಟು ಹೋದೆನು. ಅಲ್ಲಿ ICU ವಾರ್ಡ್ನಲ್ಲಿ ನನ್ನ ಮಗನನ್ನು ಕಂಡೆನು. ಅದರಂಥ ಘೋರವಾದ ದೃಶ್ಯವನ್ನು ನೋಡುವಂಥದ್ದು ಯಾವ ತಂದೆ ತಾಯಿಗೂ ಸಿಗಬಾರದು. ಸುಳಿಯಲ್ಪಟ್ಟ ನಾರಿನಂತೆ ಕಾಣುತ್ತಿದ್ದ. ದೇಹವೆಲ್ಲ ಟ್ಯೂಬುಗಳು ಹಾಕಲ್ಪಟ್ಟಿದ್ದವು. ಅವನ ಉಸಿರಾಟವು, ತೂಗಾಡುವುದನ್ನು ಕಂಪ್ಯೂಟರ್ನಲ್ಲಿ ಮಾನಿಟರ್ ಮಾಡುತ್ತಿದ್ದಾರೆ. ಒಂದು ಸೈಡ್ ಪ್ಯಾರಲೈಸ್ ಆಗಿ ಕೋಮಾ ಸ್ಟೇಜ್ನಲ್ಲಿ ಸ್ವಬುದ್ಧಿ ಇಲ್ಲದೆ ಮಲಗಿದ್ದಾನೆ. ಇಲ್ಲಿ ಒಂದು ವೈರಾಗ್ಯದಲ್ಲಿ ಎಲ್ಲಾ ಫೋಟೋಗಳು ನೋಡೋದು ಬಿಸಾಡಿಬಿಟ್ಟೆ. ಆದ್ರೆ ಅಲ್ಲಿ ಹೋಗಿ ನನಗೆ ಏನು ಮಾಡಬೇಕೋ ತಿಳಿಯಲಿಲ್ಲ. ಅದೇ ವಿಗ್ರಹಗಳ ಕಾಲಿಗೆ ಬೀಳುತ್ತಿದ್ದೇನೆ. ನನ್ನನ್ನು ಕ್ಷಮಿಸಿಬಿಡು. ಒಂದು ಕೋಪದಲ್ಲಿ ನಿನ್ನ ಚಿತ್ರವನ್ನೆಲ್ಲ ಒಡೆದು ಬಿಸಾಡಿಬಿಟ್ಟೆ. ನನ್ನ ಮಗನನ್ನು ಹೇಗಾದರೂ ಕಾಪಾಡು ಎಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೆ ಗೊತ್ತಿರುವ ಮಂತ್ರಗಳನ್ನೆಲ್ಲ ಉಚ್ಚರಿಸಿದೆ. 1 ದಿನವಲ್ಲ, 2 ದಿನವಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳು. ಅಲ್ಲಿ ಒಬ್ಬ ಸೌತ್ ಇಂಡಿಯನ್ ಮನೆಯಲ್ಲಿ ಪುಟ್ಟಪರ್ತಿ ಸಾಯಿಬಾಬಾರವರ ಭಜನೆ ನಡೀತಿತ್ತು ಎವ್ರಿ ಥರ್ಸ್ಡೇ. ಅಲ್ಲಿ ಹೋಗಿ ಭಾಗವಹಿಸಿದೆ. ಮಂತ್ರದಿಂದಲೂ ತಂತ್ರದಿಂದಲೂ ಅಂತರ್ಯದಿಂದಲೂ ಬಾಬಾರವರು ನೀಡಿರುವ ವಿಭೂತಿ ಎಂದು ಹೇಳಿಕೊಟ್ಟರು. ಅದನ್ನು ತೆಗೆದುಕೊಂಡು ಬಂದು ಅವನ ಹಣೆಗೆ ಬಳಿದೆನು. ಬಾಬಾರವರು ಮಂತ್ರಿಸಿಕೊಟ್ಟಿರುವ ತೀರ್ಥ ಎಂಬುದಾಗಿ ಕೊಟ್ಟರು. ಅದನ್ನು ತಂದು ನನ್ನ ಮಗನ ಬಾಯಲ್ಲಿ ಸುರಿದೆನು. ಬಾಬಾರವರ ಚಿತ್ರವನ್ನು ICU ವಾರ್ಡ್ನಲ್ಲಿ ತಂದಿಟ್ಟೆನು. ಶಿರಡಿ ಸಾಯಿಬಾಬಾರವರ ಜೀವನ ಚರಿತ್ರೆಯನ್ನು 1 ವಾರದೊಳಗೆ ಒಂದು ಪ್ರಾರ್ಥನೆಯಂತೆ ಓದಿ ಮುಗಿಸಿದರೆ ನೀವು ನೆನೆಸಿದ್ದು ನಡೆಯುತ್ತದೆ ಎಂದು ಹೇಳಿದರು. 3 ದಿನದಲ್ಲಿ ಓದಿ ಮುಗಿಸಿದೆ. ಏನೂ ನಡೆಯಲಿಲ್ಲ. ಆಕ್ಚುಲಿ ಥಿಂಗ್ಸ್ ವೇರ್ ಗೋಯಿಂಗ್ ಫ್ರಮ್ ಬ್ಯಾಡ್ ಟು ವರ್ಸ್. ಸ್ಥಿತಿಯು ದುಸ್ಥಿತಿಯಿಂದ ಅತಿ ದುಸ್ಥಿತಿಗೆ ಮುಟ್ಟಿತು. 1 ಆಪರೇಷನ್ ಅಲ್ಲ, 2 ಆಪರೇಷನ್ ಅಲ್ಲ, 18 ಆಪರೇಷನ್ಗಳು ಮಾಡಬೇಕಾಗಿ ಬಂತು. ಮೆಡಿಕಲ್ ಸೈನ್ಸ್ನಲ್ಲೇ ಅಡ್ವಾನ್ಸ್ ಸ್ಟೇಜ್ನಲ್ಲಿರುವಂತಹ ಅಮೆರಿಕನ್ ಡಾಕ್ಟರ್ಗಳಿಗೆ ನನ್ನ ಮಗನ ಕೇಸ್ ಇಟ್ಸ್ ಎ ಚಾಲೆಂಜಿಂಗ್ ಒನ್. ಕಾಂಪ್ಲಿಕೇಶನ್ಸ್ ಆಫ್ಟರ್ ಕಾಂಪ್ಲಿಕೇಶನ್ಸ್. ಫೈನಲಿ ದೇ ಗೇವ್ ಅಪ್. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ನಾವು ಮಾಡಬೇಕಾದನ್ನೆಲ್ಲ ಮಾಡಿ ಆಯಿತು. ಇನ್ನು ಮಾಡುವುದು ಏನೂ ಇಲ್ಲ. ಇನ್ನು ಮುಂದೆ ಒಂದು ವೇಳೆ ಅವರು ಜೀವಂತವಾಗಿರುವುದಾದರೆ ಅದು ಅವರಿಗೇ ಭಾರವಾಗಿರುತ್ತಾರೆ, ನಿಮಗೂ ಭಾರವಾಗಿರುತ್ತಾರೆ. ಸೋ ಕರುಣೆಯ ಕೊಲೆಯನ್ನು ಮಾಡಿಬಿಡಿರಿ ಎಂಬುದಾಗಿ ಸ್ವಲ್ಪವೂ ಕರುಣೆ ಇಲ್ಲದೆ, ದಯೆ ಇಲ್ಲದೆ, ಹೃದಯದಲ್ಲಿ ಬೇಸರವಿಲ್ಲದೆ ಒಬ್ಬ ಹೆತ್ತ ತಂದೆಯ ಬಳಿಯಲ್ಲೇ ಹೇಳುತ್ತಿದ್ದಾರೆ. ಇದನ್ನು ಕೇಳಿದ ನನಗೆ ಹೇಗಿರಬೇಕೆಂದು ಯೋಚನೆ ಮಾಡಿ ನೋಡ್ರಿ. ಇದಕ್ಕಾಗಿ 28 ವಯಸ್ಸಿನವರೆಗೂ ಹಾಲುಣಿಸಿ, ಲಾಲಿ ಹಾಡಿ, ಬೆಳೆಸಿ, ಪ್ರೋತ್ಸಾಹಿಸಿ, ವಿದ್ಯಾಭ್ಯಾಸ ಕೊಡಿಸಿ ಸಿಂಗಪೂರಿಗೆ, ಅಮೆರಿಕಾಗೆ ಕಳಿಸಿಕೊಟ್ಟಿದ್ದೆನು. ಇದರಲ್ಲಿ ದುರ್ಗತಿ ಎಂದರೆ ಇಷ್ಟೊಂದು ದುಸ್ಥಿತಿಯ ಸ್ಟೇಜ್ನಲ್ಲಿ ಅವರಿದ್ದಾನೆ ಎಂದು ಇಂಡಿಯಾದಲ್ಲಿರುವ ನನ್ನ ಪತ್ನಿಗೆ ಟೆಲಿಫೋನ್ ಮಾಡಿ ಸಹ ಹೇಳುವ ಸ್ಥಿತಿಯಲ್ಲಿ ನಾನಿರಲಿಲ್ಲ. ಹೇಳಿದರೆ ಅತ್ತತ್ತು ಸತ್ತು ಹೋಗುತ್ತಾಳೆ. ಆದದರಿಂದ ಸುಳ್ಳು ಹೇಳುತ್ತಾ ಇದ್ದೆ. ಸ್ವಲ್ಪ ವೀಕ್ ಆಗಿದ್ದಾನೆ, 1 ವಾರದೊಳಗೆ ಎದ್ದು ನಡೆದಾಡುತ್ತಾನೆ ಎಂದು ಡಾಕ್ಟರ್ಗಳು ಹೇಳಿದ್ದಾರೆ ಎಂದು ಸುಳ್ಳು ಹೇಳುತ್ತಿದ್ದೆ. 58 ವರ್ಷಗಳವರೆಗೂ ನಾನು ಬೆಟ್ಟದಂತೆ ನಂಬಿಕೆ ಇಟ್ಟಿದ್ದಂಥ ಆ ದೇವರುಗಳೆಲ್ಲ ನನ್ನ ಮಗನನ್ನು ಕೈಬಿಟ್ಟವು. ಮೆಡಿಕಲ್ ಸೈನ್ಸ್ನಲ್ಲೇ ಅಡ್ವಾನ್ಸ್ ಸ್ಟೇಜ್ನಲ್ಲಿರುವ ಡಾಕ್ಟರ್ಗಳೆಲ್ಲ ಕೈಬಿಟ್ಟು ಬಿಟ್ಟರು. ಕರುಣೆಯ ಕೊಲೆ ಮಾಡಿಬಿಡಿರಿ ಎಂದು ಹೇಳಿಬಿಟ್ಟರು. ಮರಣ ಬಂಧನಗಳು ಕಾರ್ತಿಕೇಯನನ್ನು ಸುತ್ತಿಕೊಂಡವು. ದುರ್ಜನ ಪ್ರವಾಹಗಳು ನನ್ನನ್ನು ಭಯಪಡಿಸಿದವು. ಪಾತಾಳದ ಬಂಧನಗಳು ಅವನ ಮೇಲೆ ಬಿದ್ದವು. ಮರಣದ ನೊಗವು ಅವನನ್ನು ಸುತ್ತಿಕೊಂಡವು. ನನಗುಂಟಾದ ಇಕ್ಕಟ್ಟಿನಲ್ಲಿ ನಾನು ದೇವರಿಗೆ ಮೊರೆಯಿಟ್ಟೆನು. ಹಣೆ ಬರಹವನ್ನು ಜಯಿಸಲು, ಕರ್ಮ ಫಲವನ್ನು ಬದಲಾಯಿಸಲು ಈ ಲೋಕದಲ್ಲಿ ಯಾವ ದೇವರಿಗಾದರೂ ಶಕ್ತಿ ಇದೆಯೇ? ಬಲವಿದೆಯೇ? ದಯೆ ಇದೆಯೇ? ದೇವರೆಂಬವನು ಇದ್ದಾನೆಯೇ? ನನ್ನನ್ನು ಉಂಟು ಮಾಡಿದ್ದೊಬ್ಬ ದೇವರೇ ಆಗಿದ್ದರೆ, ಆ ದೇವರೇ ಈ ಆಕಾಶ ಭೂಮಿಯನ್ನು ಉಂಟು ಮಾಡಿರುವುದಾದರೆ, ಆ ದೇವರು ಇಂದಿಗೂ ಜೀವಂತವಾಗಿರುವುದೇ ಆದರೆ
ಆ ದೇವರ ಕಿವಿಯಲ್ಲಿ ನನ್ನ ಮೊರೆಯು ಕೇಳಿಸಲಿ, ನನ್ನ ಕೂಗು ಹೊರಟು ಹೋಗಿ ಕೇಳಿಸಲಿ ಎಂಬುದಾಗಿ ಮುರಿದ ಮನದೊಂದಿಗೆ, ಜಜ್ಜಲ್ಪಟ್ಟ ಆತ್ಮದೊಂದಿಗೆ ಬೊಬ್ಬೆ ಹಾಕುತ್ತಾ ದುಃಖಿಸುತ್ತಾ ಕಣ್ಣೀರು ಬಿಟ್ಟೆನು. ಪರಿಶುದ್ಧ ಪರ್ವತದಿಂದ ತನ್ನ ಒಂದೇ ಒಂದು ಮಾತಿನಿಂದ ಸೌರ ಮಂಡಲವನ್ನು ಉಂಟು ಮಾಡಿ ಅಂತರಿಕ್ಷದಲ್ಲಿ ತೂಗು ಹಾಕಿರುವ ಕರ್ತನಾಗಿರುವ ಯೇಸುವಿನ ಕಿವಿಯಲ್ಲಿ ನನ್ನ ಮೊರೆಯು ಮುಟ್ಟಿತು. ಹಲ್ಲೆಲೂಯಾ! ನನ್ನ ಕೂಗು ಆತನ ಸನ್ನಿಧಿಯಲ್ಲಿ, ಆತನ ಕಿವಿಗಳಲ್ಲಿ ಬಿದ್ದಿತು. ಅಳುವಂತವರಿಗೆ ಮರುಕ್ಷಣವೇ ಉತ್ತರ ನೀಡುವ ಕರ್ತನಾಗಿರುವ ಯೇಸು ಕ್ರಿಸ್ತನು ನನ್ನ ಮೊರೆಗೂ ಉತ್ತರ ನೀಡಿದನು. ದಕ್ಷಿಣ ಅಮೆರಿಕದಲ್ಲಿ ಒಂದು ಮೂಲೆಯಲ್ಲಿರುವ ಪೋರ್ಟ್ಲ್ಯಾಂಡ್ನಲ್ಲಿ, ಒಂದು ಭಾಗದಲ್ಲಿರುವ ಸೆಂಟ್ ವಿನ್ಸೆಂಟ್ ಆಸ್ಪತ್ರೆಯಲ್ಲಿ, 7ನೇ ಮಹಡಿಯಲ್ಲಿರುವ ICU ವಾರ್ಡಿನಲ್ಲಿ ಒಂದು ಕಡೆಯಲ್ಲಿ ವೇದನೆಯಿಂದ ಕುಗ್ಗಿ ಹೋಗಿ ಕುಳಿತಿದ್ದೇನೆ. ದೇವರು ನನ್ನ ನೋಡಲಿಕ್ಕೆಂದು ಒಬ್ಬ ವ್ಯಕ್ತಿ ನನಗೆ ಕಳಿಸಿಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ! ಎಷ್ಟೇ ಆಳವಾದ ಪಾತಾಳದಿಂದ ದೇವರನ್ನು ನೋಡಿ ಕೂಗಿದರು, ಆತನ ಕೈಗಳು ನಮ್ಮನ್ನು ಬಾಗಿ ಹಿಡಿದುಕೊಳ್ಳುತ್ತವೆ, ಆತನ ಕರಗಳು ನಮ್ಮ ಕಣ್ಣೀರನ್ನೆಲ್ಲಾ ಹೊರಿಸುತ್ತದೆ. ನನ್ನನ್ನು ದಾಟಿ ಕ್ರಾಸ್ ಮಾಡಿ ಒಬ್ಬರು ಹೋದವರು ಆ ಕಾರ್ನರ್ಗೆ ಹೋಗಿ ನನ್ನನ್ನು ತಿರುಗಿ ನೋಡಿದರು. ಒಂದು ಕ್ಷಣ ನನ್ನನ್ನು ನೋಡಿ ಅವರು ನೇರವಾಗಿ ನನ್ನ ಬಳಿಗೆ ಬಂದರು. ಎಕ್ಸ್ಕ್ಯೂಸ್ ಮೀ, ಆರ್ ಯು ಫ್ರಮ್ ಇಂಡಿಯಾ ಎಂದರು.